ನಮ್ಮ RVR ಅಲ್ಲಿ ಅವರೆಕಾಯಿ ಹಾಕಿ ಅಕ್ಕಿ ತರಿ ಉಪ್ಪಿಟ್ಟನ್ನ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ ನೋಡಿ. ಸ್ನೇಹಿತರೆ, ಅಕ್ಕಿ ತರಿ ಉಪ್ಪಿಟ್ಟಿಗೆ ಮನೇಲಿ ಉಪಯೋಗಿಸೋಂಥ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನ ಬಾಂಡ್ಲಿಗೆ ಹಾಕಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬೋಣ. ಈ ರವೆಗಿಂತ ಸ್ವಲ್ಪ ದಪ್ಪ ಥರ ಆ ಥರ ರುಬ್ಕೊಂಡು ಬಂದ್ಮಾಣ ಪೌಡ್ರು. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ 2.5 ಲೀಟರ್ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಅಕ್ಕಿ ತರಿಯನ್ನು ಹಾಕ್ತಾ ಇದ್ದೀನಿ. ಒಂದು 2-3 ನಿಮಿಷ ಹಿಂಗೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಂಡು ಬರುತ್ತೆ, ಅರಳುತ್ತೆ ಚೆನ್ನಾಗಿ. ನೋಡಿ, ಬಿಸಿ ಬಿಸಿ ಆದಂಥ ಘಮ ಘಮ ಅಂತಿರೋ ಅಕ್ಕಿ ತರಿ ಅವರೆಬೇಳೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು ಒಳ್ಳೆ ಬ್ರೇಕ್ಫಾಸ್ಟ್ ವೆರೈಟೀಸ್ ತೋರಿಸಿ ಅಂತ. ಈಗ ಒಳ್ಳೆ ಅವರೆಕಾಳು ಸೀಸನ್ನು, ಒಳ್ಳೆ ಅಕ್ಕಿ ತರಿ ಉಪ್ಪಿಟ್ಟು ಅವರೆಕಾಳು ಹಾಕಿ ನಾರ್ಮಲಾಗಿ ಈ ಮೀಡಿಯಂ ರವೆ ಉಪ್ಪಿಟ್ಟು, ಬನ್ಸಿ ರವೆ ಉಪ್ಪಿಟ್ಟು ಮಾಡೋದ್ರ ಬದಲು ಒಂದು ಒಳ್ಳೆ ಅಕ್ಕಿ ತರಿ ಉಪ್ಪಿಟ್ಟು ಮಾಡಿದ್ರೆ ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಒಂದೊಳ್ಳೆ ಕಾಯಿ ತುರಿ, ಸ್ವಲ್ಪ ಈರುಳ್ಳಿ ಹಾಕಿ, ಯಾರು ಈರುಳ್ಳಿ ಉಪಯೋಗಿಸ್ತಾರೋ ಸ್ವಲ್ಪ ಈರುಳ್ಳಿ ಉಪಯೋಗಿಸೋರು ಚೆನ್ನಾಗಿರುತ್ತೆ. ಆದರೆ ಅವರೆಕಾಯಿ ಹಾಕಿ ಅಕ್ಕಿ ತರಿ ಉಪ್ಪಿಟ್ಟನ್ನ ಹೇಗೆ ಮಾಡ್ತೀವಿ ಅನ್ನೋದನ್ನು, ಅದರೊಳಗೆ ನಮ್ಮ RVR ಅಲ್ಲಿ ಸ್ಪೆಷಲಾಗಿ ಟಿಫನ್ ಐಟಮಲ್ಲಿ ಬೇರೆ ದೋಸೆ ಇಡ್ಲಿ ಎಲ್ಲ ಇರುತ್ತೆ. ಈ ಅವರೆಕಾಳು ಒಂದು ಅಕ್ಕಿ ತರಿ ಉಪ್ಪಿಟ್ಟು ಮಾಡಿ ಅಂತಾರೆ, ತುಂಬ ಚೆನ್ನಾಗಿರುತ್ತೆ, ಎಲ್ಲ ಹೊಗಳ್ತಾ ಇರ್ತಾರೆ. ಅದನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಸ್ನೇಹಿತರೆ, ಅಕ್ಕಿ ತರಿ ಉಪ್ಪಿಟ್ಟಿಗೆ ಮನೇಲಿ ಉಪಯೋಗಿಸೋಂಥ ಅಕ್ಕಿ, ನಾರ್ಮಲಾಗಿ ಎಲ್ಲ ಮನೇಲಿ ಉಪಯೋಗಿಸೋಂಥ ಅಕ್ಕಿ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಬಾಂಡ್ಲಿಗೆ ಹಾಕಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬೋಣ. ಸ್ನೇಹಿತರೆ, ಇದನ್ನು ತುಂಬ ಕಾವು ಇಟ್ಕೊಂಡು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಇದನ್ನು ಸಣ್ಣ ಕಾವಲ್ಲಿ ಈ ಥರ ಬೆಚ್ಚಗೆ ಮಾಡ್ಕೋಬೇಕು. ಅಂಗಡಿಗೆ ಹೋಗಿ ತಂದು ಮಾಡೋದು ಇದ್ದೇ ಇರುತ್ತೆ, ಬಟ್ ಈ ಥರ ಮಾಡಿಕೊಂಡ್ರೆ ಫ್ರೆಶ್ಶಾಗಿ ಹುರಿದು ಆವಾಗ ಒಂದು ಸ್ವಲ್ಪ ಮಿಕ್ಸಿಲಿ ತರಿ ರುಬ್ಕೊಂಡು ಅವಾಗ ಮಾಡೋದಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ತರಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಈ ಥರ ಮಾಡಿದ್ರೇ ಅದು ರುಚಿ. ಇದನ್ನು ತುಂಬ ಈ ಸೀಸ್ಕೊಳ್ಳೋದು ಆ ಥರದ್ದೆಲ್ಲ ಏನು ಮಾಡೋದು ಬೇಡ. ಸಣ್ಣ ಕಾವಲ್ಲಿ ಇದನ್ನು ಬೆಚ್ಚಗೆ ಮಾಡ್ಕೋಬೇಕು. ಹಿಂಗೆ ಮುಟ್ಟು ನೋಡಿದ್ರೆ ಸ್ವಲ್ಪ ಸುಡಬೇಕು ಕೈ, ಅಷ್ಟು ಬೆಟ್ಟಿಗೆ ಬೆಚ್ಚಗಾದರೆ ಸಾಕು. ಸ್ನೇಹಿತರೆ, ಇದು ನೋಡಿ ಚೆನ್ನಾಗಿದೆ, ಬೆಚ್ಚಾಗಿದೆ. ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಸುಡಬೇಕು, ಆ ಥರ ಆಗಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ತರಿಯಾಗಿ ಸ್ವಲ್ಪ ಅಕ್ಕಿ ತರಿ ಅಂದರೆ ಈ ರವೆಗಿಂತ ಸ್ವಲ್ಪ ದಪ್ಪ ಥರ ಆ ಥರ ರುಬ್ಕೊಂಡು ಬಂದ್ಮಾಡ ಪೌಡ್ರು. ಸ್ನೇಹಿತರೆ ನೋಡಿ, ಈ ಥರ ತರಿಯಾಗಿ ರುಬ್ಕೊಂಬಂದಿದ್ದೀವಿ. ಅಕಸ್ಮಾತ್ ನಿಮಗೆ ಪೂರ್ತಿ ನೈಸ್ ಗೀಸ್ ಆಗ್ಬಿಟ್ಟಿದೆ ಅಂತ ಅನ್ಸಿದ್ರೆ ಒಂದ್ಸಲಿ ಒಂದ್ರಿ ಆಡ್ಕೊಳ್ಳಿ. ಧೂಳಿದ್ರೆ ಆ ಥರ ಅಕ್ಕಿ ಹಿಟ್ಟು ಥರ ಆಗಿಬಿಟ್ರೆ ನಿಮ್ಗೊಂಥರ ಮುದ್ದೆ ಆಗಿ ಚೆನ್ನಾಗಿರಲ್ಲ ಉಪ್ಪಿಟ್ಟು. ಅದಕ್ಕೋಸ್ಕರ ನೋಡಿ, ಈ ಥರ ತರಿಯಾಗಿ ರವೆಗಿಂತ ಸ್ವಲ್ಪ ದಪ್ಪನಾಗಿರಬೇಕು. ಈ ಥರ ಇದನ್ನು ರುಬ್ಕೊಂಬಂದಿದ್ದೀನಿ. ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಒಳ್ಕಲ್ಲು ಹಾಕಿ ಕುಟ್ಟೋರು, ಅವಾಗ ಕರೆಕ್ಟ್ ಹದಕ್ಕೆ ಬರೋದು. ಈಗ ಒಳ್ಕಲ್ಲಲ್ಲಿ ಕುಟ್ಟೋರೆಲ್ಲ ಮಿಕ್ಸಿಲೇ ರುಬ್ಬೇಕಲ್ಲ, ನಿಧಾನಕ್ಕೆ ಪಲ್ಸ್ ಮೋಡಲ್ಲಿ ಹಾಕಿ ರುಬ್ಕೊಳ್ಳೋದು. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಒಂದು ಸೇರು ನಾನು ಮಾಡ್ಕೊಂಡಿರೋದಕ್ಕೆ ನಾನು 150 ಗ್ರಾಮ್ ಅಷ್ಟು ರಿಫೈಂಡ್ ಆಯಿಲ್ ಹಾಕ್ತಾ ಇದ್ದೀನಿ. ಜನರಲಾಗಿ ಹೋಟ್ಲಲ್ಲಿ ಕ್ಯಾಟ್ರಿಂಗ್ಗಳಲ್ಲಿ ಚೆನ್ನಾಗಿ ಬರುತ್ತೆ, ಮನೇಲಿ ಯಾಕೆ ಮಾಡಿದ್ರೆ ಒಂಥರ ಅಂಟತ್ತಲ್ಲ ಅಂತ ನೀವು ಸುಮಾರು ಜನ ಕೇಳಿದ್ದಾರೆ. ಆದರೆ ಅದಕ್ಕೆ ಈ ಹುರಿಯೋದು ಮತ್ತು ಆಯಿಲ್ಲು ಕರೆಕ್ಟಾಗಿ ಪೋರ್ಷನ್ ಕರೆಕ್ಟಾಗಿದ್ದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅಂಟು ಬರಲ್ಲ. ಅದಕ್ಕೋಸ್ಕರ ಈಗ ನೋಡಿ, ಒಂದು ಸೇರಿಗೆ 150 ಗ್ರಾಮ್ ಲೆಕ್ಕದಂತೆ ಹಾಕ್ಕೊಳ್ಳಿ. ಈಗ 150 ಗ್ರಾಮು ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಈಗ 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.5 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ 2 ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಉದ್ದಿನಬೇಳೆ 2 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕಡ್ಡಿ ಥರ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆ ಈರುಳ್ಳಿ ಇಷ್ಟ ಆಗಲ್ವೋ ಅವ್ರು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಇತ್ಕಿದ ಬೇಳೆ, ನಾನು ಒಂದು 1/4 kg ಅಷ್ಟು ಇತ್ಕಿದ ಬೇಳೆ ತೊಗೊಂಡಿದ್ದೀನಿ. ಅಕಸ್ಮಾತ್ ಇತ್ಕಿದ ಬೇಳೆ ಇಲ್ಲ ಅಂದರೂ ಅವರೆಕಾಯಿ ಕೂಡ ಹಾಕೋಬೋದು ಸುಲಿದ್ಬಿಟ್ಟು. ಈಗ ನಾನು ಇತ್ಕಿದ ಬೇಳೆಯನ್ನು ಒಂದು 1/4 kg ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಅವರೆಕಾಯಿ ಇತ್ಕಿದ ಬೇಳೆ ಸೀಸನ್ ಇದು ಮುಗಿದೋದ್ರೆ ನೀವು ಬಟಾಣಿ ಕೂಡ ಹಾಕಿ ಮಾಡ್ಕೊಬೋದು ಇದನ್ನು. ಹಾಗೆಯೇ ಒಂದು ಟೊಮೆಟೊ ನೈಸ್ ಹಚ್ಚಿಟ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕೋಣ. ಹಾಗೆ ಅರ್ಧ ಹೋಳು ತೆಂಗಿನಕಾಯಿ ತುರಿ, ಇದನ್ನು ಕೂಡ ಹಾಕೋಣ. ಈಗ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ, 1 ಇಂಚಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಶುಂಠಿ ಪೇಸ್ಟು. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕೋಣ ಇದಕ್ಕೆ. ಹಾಗೆ ಖಾರಕ್ಕೆ ಹಸಿಮೆಣಸಿನಕಾಯಿ, ನೈಸಾಗಿ ಹಚ್ಚಿರೋಂಥ ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದೆಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ. ಈಗ ನಾನು 1 ಸೇರು ಅಕ್ಕಿಯನ್ನು ತೊಗೊಂಡು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅಂದರೆ ತರಿಯಾಗಿ
ಅದಕ್ಕೆ ಒಂದಕ್ಕೆ 2.5 ಅಷ್ಟು ನೀರನ್ನು ಹಾಕೋಬೇಕು. ಅಂದರೆ 2.5 ಲೀಟ್ರ್ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಈಗ 1 ಸೇರಷ್ಟು ನಾವು ಅಕ್ಕಿ ತರಿಯನ್ನು ತೊಗೊಂಡಿರೋದಕ್ಕೆ 2.5 ಲೀಟ್ರ್ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನೀರು ಕುದಿ ಬರ್ತಿದ್ದಂಗೆ ಈಗ ನಾವು ಅಕ್ಕಿ ತರಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸಿ ದಮ್ ಹಾಕಿಟ್ಬಿಟ್ರೆ ಒಂದು 10 ನಿಮಿಷ ಒಳ್ಳೆ ಬಿಸಿ ಬಿಸಿಯಾದಂಥ ಅಕ್ಕಿ ತರಿ ಉಪ್ಪಿಟ್ಟು ರೆಡಿ ಆಗ್ಬಿಡುತ್ತೆ. ಈ ನೀರನ್ನು ರುಚಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಉಪ್ಪಿಟ್ಟಿಗೆ ಉಪ್ಪು ಬೇಕಾದ್ರೆ ಏನಾರು ಒಂದು ಸ್ವಲ್ಪ ಬೇಕಾ, ಉಪ್ಪು ಖಾರ ಏನಾರು ಬೇಕಾ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಅಕ್ಕಿ ತರಿಯನ್ನು ಹಾಕೋಬೋದು. ಮತ್ತು ಇದಕ್ಕೆ ಬಿಸಿನೀರು ತಣ್ಣೀರು ಯಾವ್ದು ಬೇಕಾದ್ರೂ ಹಾಕೋಬೋದು. ಬಿಸಿನೀರು ಕಾಯಿಸಿ ರೆಡಿ ಇಟ್ಟು ಹಾಕೊಂಡ್ರು ಸರಿನೇ, ಅಥವಾ ತಣ್ಣೀರು ಹಾಕಿ ಇದನ್ನು ಕುದಿಸಿದ್ರು ಸರಿನೇ. ಆ ಥರದ್ದೇನು ತೊಂದರೆ ಇಲ್ಲ, ಬಿಸಿನೀರು ತಣ್ಣೀರು ಆ ಥರದ್ದು. ನಾನೀಗ ನೀರನ್ನು ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ, ಕುದಿಲಿ ಇದು. ಸ್ನೇಹಿತರೆ ನೋಡಿ, ಇದು ಚೆನ್ನಾಗಿ ಕುದ್ದು ಬರ್ತಿದೆ. ಅವರೇ ಬೇಳೆ ಚೆನ್ನಾಗಿ ಬೆಂದಿರಬೇಕು. ಅವರೇ ಬೇಳೆ ಬೇಯ್ದ ತಕ್ಷಣ ಈಗ ನಾನು ಅಕ್ಕಿ ತರಿಯನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಇಲ್ಲಿ ಅವರೇ ಬೇಳೆ. ಈಗ ನಾನು ಅಕ್ಕಿ ತರಿಯನ್ನು ಹಾಕ್ತಾ ಇದ್ದೀನಿ. ಹಾಕಿ ಈ ಥರ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಕವಲಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಿದು. ಅನ್ನ ಹೇಗೆ ಬೇಯಿಸ್ತೀವಿ ಅದೇ ಥರ ಬೇಯಿಸ್ಬೇಕು ಇದನ್ನು. ರವೆ ಹಾಕಿದ್ರೆ ರವೆ ಬೇಗ ಬೆಂದು ಬಿಡುತ್ತೆ. ಆ ರವೆ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಇದು ಆ ಥರ ಬೇಗ ಬೇಯಲ್ಲ, ಸ್ವಲ್ಪ ಬೇಯುತ್ತೆ. ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ. ಒಂದು 10 ನಿಮಿಷಗಳ ಕಾಲ ಒಂದು ಸಣ್ಣ ಕವಲ್ ಚೆನ್ನಾಗಿ ಇದನ್ನು ಬೇಯಿಸೋಣ. ಸ್ನೇಹಿತರೆ, ಕೆಲವರು ಉಪ್ಪಿಟ್ಟು ಅಂದರೆ ಸಾಕು ಕಾಂಕ್ರೀಟು ಅಂತ 1 ಕಿಲೋಮೀಟ್ರ್ ದೂರದಲ್ಲಿರ್ತಾರೆ. ಆ ಥರದವ್ರಿಗೆ ಈ ಥರದ್ದು ಅಂದರೆ ಆ ಥರ ಯಾರು ಇಷ್ಟಪಡಲ್ಲ ಉಪ್ಪಿಟ್ಟು ಅಂಥವ್ರಿಗೆ ಈ ಥರ ಒಂದು ಪ್ರೊಸೀಜರಲ್ಲಿ ಒಂದ್ಸಲಿ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ, 100% ಇಷ್ಟ ಆಗುತ್ತೆ. ಒಂದ್ಸಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈಗ ನೋಡಿ ಇದು ಇನ್ನೂ ಬೇಯ್ತಾ ಇದೆ. ಇನ್ನೊಂದು 10 ನಿಮಿಷಕ್ಕೆ ಚೆನ್ನಾಗೆಲ್ಲ ಬೆಂದೋಗುತ್ತೆ. ನೋಡಿ ಇದು ಚೆನ್ನಾಗೀಗ ಬೆಂದ್ಕೊಂಡು ಬಂದಿದೆ, ನೀರೆಲ್ಲ ಹಿಂಗಿದೆ. ಈ ಸಮಯದಲ್ಲಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತುಪ್ಪ, ಒಂದು 2-3 ಚಮಚದಷ್ಟು ತುಪ್ಪವನ್ನು ಹಾಕಿ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡ್ತೀನಿ. ಇದು ನಿಮಗೆ ಒಂದು 2-3 ನಿಮಿಷ ಹೀಗೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಂಡು ಬರುತ್ತೆ, ಅರಳುತ್ತೆ ಚೆನ್ನಾಗಿ. ಇದು ರವೆ ಬೇಯ್ದಂಗೆ ಬೇಗ ಬೇಯಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಅನ್ನ ಬೇಯಂಗೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದನ್ನು ಒಂದು 2-3 ನಿಮಿಷ ತಟ್ಟೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಅರಳ್ಕೊಂಡು ಬರುತ್ತೆ. ಒಳ್ಳೆ ಬಿಸಿ ಬಿಸಿಯಾದಂಥ ಅಕ್ಕಿ ತರಿ ಅವರೆಕಾಯಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಈಗ ಬನ್ನಿ ತಟ್ಟೆ ಮುಚ್ಚಿಟ್ಬೋಣ. ಸ್ನೇಹಿತರೆ, ಇದು ರೆಡಿಯಾಗಿದೆ. ಇದು ಓಪನ್ ಮಾಡೋಣ. ನೋಡಿ ನೋಡಿ, ಬಿಸಿ ಬಿಸಿಯಾದಂಥ ಘಮ ಘಮ ಅಂತಿರೋ ಅಕ್ಕಿ ತರಿ ಅವರೆಬೇಳೆ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ ಏನು ಹಿತವಾಗಿದೆ, ನೋಡಿ ಚೆನ್ನಾಗಿ ಅರಳಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಅವರೆಕಾಯಿ ಅಕ್ಕಿ ತರಿ ಉಪ್ಪಿಟ್ಟಿಗೆ ಈ ಥರ ಒಂದು ಒಳ್ಳೆ ಮಾವಿನಕಾಯಿ ಉಪ್ಪಿನಕಾಯಿ ಖಾರವಾಗಿ ಹಾಕ್ಕೊಂಡು ಅದನ್ನು ಟೇಸ್ಟ್ ಮಾಡ್ತಿದ್ರೆ ಅದ್ರ ರುಚಿ ಗತ್ತು ಗಮ್ಮತ್ತೆ ಬೇರೆ. ನೋಡಿ ಹಾಗೆ ಒಂದ್ಸಲಿ ಉಪ್ಪಿಟ್ಟು ಟೇಸ್ಟ್ ಮಾಡೋಣ. ಚೆನ್ನಾಗಿ ಅರಳ್ಕೊಂಡು ಬಂದಿದೆ ನೋಡಿ, ಕೈಗೆ ಒಂಚೂರು ಅಂಟ್ತಾ ಇಲ್ಲ. ಒಳ್ಳೆ ಗುಣಲಕ್ಷಣ ಇದ್ರದ್ದು, ಮಾಡಿರೋವಂಥದ್ದು ಕರೆಕ್ಟಾಗಿದೆ ಪ್ರೊಸೀಜರು ಅಂತ. ನೋಡಿ ಹಾಗೆ ಉಪ್ಪಿಟ್ಟು ಒಂದ್ಸಲಿ ಟೇಸ್ಟ್ ಮಾಡೋಣ. ಒಳ್ಳೆ ರುಚಿಕರವಾಗಿದೆ. ಉಪ್ಪು ಖಾರ ಒಂಥರ ಆ ಕಾಯಿ ಹಸಿ ಕಾಯಿ ತುರಿದು ಹಾಕಿರೋದು, ಆಮೇಲೆ ಮಧ್ಯೆ ಅವರೆಕಾಯಿ ತುಂಬ ಒಳ್ಳೆ ರುಚಿ ಕೊಡ್ತಾ ಇದೆ. ಕಡಲೆಬೇಳೆ ಉದ್ದಿನಬೇಳೆ ಒಳ್ಳೆ ಕುಟುಂಬ ತುಂಬ ಚೆನ್ನಾಗಿದೆ. ಹಾಗೆ ಉಪ್ಪಿನಕಾಯಿ ಜೊತೆಗೆ ಒಂಚೂರು ತಿಂತಿದ್ರೆ ಅದ್ರ ರುಚಿನೇ ಬೇರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ಮಾವಿನಕಾಯಿ ಉಪ್ಪಿನಕಾಯಿ, ನಲ್ಲಿಕಾಯಿ ಉಪ್ಪಿನಕಾಯಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳು ನಿಮ್ಮ ಮನೆ ಫಂಕ್ಷನ್ಗಳಲ್ಲಿ, ಮದುವೆಗಳಲ್ಲಿ, ರಿಸೆಪ್ಷನ್ಗಳಲ್ಲಿ, ಗೃಹ ಪ್ರವೇಶದಲ್ಲಿ, ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಮಾಡಬೇಕು ಅಂದರೆ ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಕಾರ್ಯಕ್ರಮದಲ್ಲಿ ಇದೇ ರೀತಿಯಾದಂಥ ವಿಶೇಷವಾದ ಅಡುಗೆಗಳನ್ನ ಮಾಡಿ ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಸಕ್ಸಸ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.